ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕ್ಲೋರೋಫಿಲ್ನ ಮಧ್ಯದಲ್ಲಿರುವಂತಹ ಭಾಗ ಅಂದರೆ ಧಾತು ಯಾವುದು? ಮೆಗ್ನೀಷಿಯಂ. ಕ್ಲೋರೋಫಿಲ್ನ ಮಧ್ಯದಲ್ಲಿ ಮೆಗ್ನೀಷಿಯಂ ಇರುತ್ತೆ. ಮೆಗ್ನೀಷಿಯಂನ ಸಂಕೇತ Mg. ಇದರ ಪ್ರಮಾಣ ಸಂಖ್ಯೆ 12. ಇದೊಂದು ಕ್ರಿಯಾಶೀಲವಾಗಿರುವಂತಹ ಮೂಲ ವಸ್ತು ಆಗಿದೆ. ಸೊ 2 ಈಸ್ ದಿ ರೈಟ್ ಆನ್ಸರ್. ಪೆನ್ಸಿಲ್ನಲ್ಲಿ ಉಪಯೋಗಿಸುವ ವಸ್ತು ಗ್ರಾಫೈಟ್. ಪೆನ್ಸಿಲ್ನಲ್ಲಿ ಗ್ರಾಫೈಟ್ ಅನ್ನು ಉಪಯೋಗಿಸ್ತಾರೆ. ಗ್ರಾಫೈಟ್ ಒಂದು ಕಾರ್ಬನ್ನಿನ ಬಹುರೂಪ ಅಂತ ಹೇಳಿದ್ರೆ ಒಂದು ಮೂಲ ವಸ್ತು ಅನೇಕ ರೂಪಗಳಲ್ಲಿ ದೊರೆತರೂ ಅದರ ರಾಸಾಯನಿಕ ಗುಣ ಒಂದೇ ಆಗಿರುತ್ತದೆ. ಇದಕ್ಕೆ ಆ ಮೂಲ ವಸ್ತುವಿನ ಬಹುರೂಪತೆ ಅಂತ ಹೇಳಿ ಕರಿತೀವಿ. ಸೊ ಗ್ರಾಫೈಟ್ ಒಂದು ವಿದ್ಯುತ್ ವಾಹಕವಾಗಿರುವಂತಹ ವಸ್ತು. 1 ಈಸ್ ದಿ ರೈಟ್ ಆನ್ಸರ್. ಸಿಲಿಕಾನ್ ಕಾರ್ಬೈಡ್ ಅನ್ನು ಈ ಕೆಳಗಿನ ಯಾವುದರಲ್ಲಿ ಉಪಯೋಗಿಸುತ್ತಾರೆ? ಬಹಳ ಗಟ್ಟಿಯಾದ ವಸ್ತುಗಳನ್ನು ತುಂಡು ಮಾಡುವಲ್ಲಿ ಉಪಯೋಗಿಸುತ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಸಿಲಿಕಾನ್ ಕಾರ್ಬೈಡ್ ಅಂದ್ರೆ SiC. ಇದು ಒಂದು ಅತ್ಯಂತ ಕಠಿಣವಾಗಿರುವಂತಹ ವಸ್ತು. ಹಾಗಾಗಿ ಬಹಳ ಗಟ್ಟಿಯಾದ ವಸ್ತುಗಳನ್ನು ತುಂಡು ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಸಿಲಿಕಾನ್ ಕಾರ್ಬೈಡ್ ಅನ್ನು ಕಾರ್ಬೊರೆಂಡಮ್ ಅಂತಲೂ ಕೂಡ ಕರಿತೀವಿ. ವಜ್ರದ ನಂತರ ಕಠಿಣವಾಗಿರುವಂತಹ ವಸ್ತು. 3 ಈಸ್ ದಿ ರೈಟ್ ಆನ್ಸರ್. ಪೆಟ್ರೋಲಿಯಂ ಎಂಬ ಪದವು ಪೆಟ್ರಾ ಮತ್ತು ಓಲಿಯಂ ಎಂಬ 2 ಪದಗಳಿಂದ ಆಗಿರುವುದಾಗಿದೆ. ಈ ಪದಗಳು ಲ್ಯಾಟಿನ್ ಪದಗಳು. ಭಾರತದಲ್ಲಿ ಮೊದಲು ಅಸ್ಸಾಂ ರಾಜ್ಯದ ದಿಗ್ಬಾಯಿ ಎಂಬಲ್ಲಿ 1889ರಲ್ಲಿ ಪೆಟ್ರೋಲಿಯಂ ಉತ್ಪಾದಿಸಲಾಯಿತು. ಪೆಟ್ರಾ ಮತ್ತು ಓಲಿಯಂ ಲ್ಯಾಟಿನ್ ಪದಗಳು. ಪೆಟ್ರಾ ಎಂದರೆ ರಾಕ್ ಎಂದು, ಓಲಿಯಂ ಎಂದರೆ ಎಣ್ಣೆ ಎಂದು ಅರ್ಥ ಕೊಡುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಒಂದು ಕೃಷಿ ಪ್ರದೇಶದಲ್ಲಿ ಒಂದೇ ಸಮಯದಲ್ಲಿ 2-3 ಬೆಳೆಗಳನ್ನ ಬೆಳೆಯುವುದನ್ನು ಏನೆಂದು ಕರೆಯುತ್ತಾರೆ? ಪರಿಶ್ರಮ ಪೂರ್ಣ ಬೆಳೆಗಾರಿಕೆ. ಸೊ ಇದನ್ನ ಮಿಶ್ರ ಬೇಸಾಯ ಅಂತಲೂ ಕೂಡ ಕರಿತೀವಿ. ಯಾಕಂದ್ರೆ ಒಂದೇ ಕೃಷಿ ಪ್ರದೇಶದಲ್ಲಿ ಒಂದೇ ಸಮಯದಲ್ಲಿ 2 ಅಥವಾ ಹೆಚ್ಚು ಬೆಳೆಗಳನ್ನು ಬೆಳೆಯೋದನ್ನ ನಾವು ಮಿಶ್ರ ಬೇಸಾಯ ಅಂತಲೂ ಕೂಡ ಕರಿತೀವಿ. ಪರಿಶ್ರಮ ಪೂರ್ಣ ಬೆಳೆಗಾರಿಕೆ ಅಂತಲೂ ಕೂಡ ಕರಿತೀವಿ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದನ್ನು ವಾಣಿಜ್ಯ ಬೆಳೆ ಎಂದು ಕರೆಯುತ್ತಾರೆ? ಕಬ್ಬನ್ನ ವಾಣಿಜ್ಯ ಬೆಳೆ ಅಂತೇಳಿ ಕರಿತೀವಿ. ಗೋಧಿ, ರಾಗಿ, ಜೋಳ ಇವು ಆಹಾರ ಬೆಳೆಗಳಾಗಿರುತ್ತೆ. ಸೊ ಹತ್ತಿ, ಕಬ್ಬು, ಕಾಫಿ, ರಬ್ಬರ್, ಬೀಜ, ತೈಲ ಇವುಗಳು ವಾಣಿಜ್ಯ ಬೆಳೆಗಳು. 4 ಈಸ್ ದಿ ರೈಟ್ ಆನ್ಸರ್. ಸೈಬರ್ ಕ್ರೈಮ್ ಎಂದರೆ ಕಂಪ್ಯೂಟರ್ ಅಥವಾ ಮೊಬೈಲ್ ಮೂಲಕ ಅಪರಾಧ ಮಾಡುವುದು. 2 ಈಸ್ ದಿ ರೈಟ್ ಆನ್ಸರ್. ಹುತ್ತರಿ ನೃತ್ಯ ಮತ್ತು ಬೋಲಕ್ ನೃತ್ಯ ಇವುಗಳು ಕರ್ನಾಟಕದ ಯಾವ ಭಾಗದ ಪ್ರಸಿದ್ಧ ನೃತ್ಯಗಳು? ಕೊಡಗಿನ ಜಿಲ್ಲಾ ಕೇಂದ್ರ ಮಡಿಕೇರಿ. ಕೊಡಗಿನಲ್ಲಿ ಹುತ್ತರಿ ನೃತ್ಯ ಮತ್ತು ಬೋಲಕ್ ನೃತ್ಯಗಳು ಸಾಂಸ್ಕೃತಿಕ ನೃತ್ಯಗಳಾಗಿವೆ. 1 ಈಸ್ ದಿ ರೈಟ್ ಆನ್ಸರ್. ಸೈನಾ ನೆಹವಾಲ್ ಅವರು ಯಾವ ಕ್ರೀಡೆಯಲ್ಲಿ ಪ್ರಸಿದ್ಧಿ ಹೊಂದಿರುತ್ತಾರೆ? ಬ್ಯಾಡ್ಮಿಂಟನ್. ಸೈನಾ ನೆಹವಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯ ವಿಶ್ವ ಪ್ರಸಿದ್ಧ ಆಟಗಾರ್ತಿ. ಇವರಿಗೆ ಅರ್ಜುನ್ ಪ್ರಶಸ್ತಿ, 2009-10ರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂದ್ರೆ ಧ್ಯಾನ್ ಚಂದ್ ಪ್ರಶಸ್ತಿ, 2010ರ ಪದ್ಮಶ್ರೀ ಮತ್ತು 2016ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಜಾಗತಿಕ ಜನಸಂಖ್ಯಾ ದಿವಸವನ್ನು ಯಾವಾಗ ಆಚರಿಸುತ್ತಾರೆ? ಪ್ರತಿ ವರ್ಷ 11ನೇ ಜುಲೈ. ವಿಶ್ವ ಜನಸಂಖ್ಯಾ ದಿನವನ್ನು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ UNDP ಅವರು 1989 ಜುಲೈ 11ರಿಂದ ಜನಸಂಖ್ಯಾ ಬಗೆಗೆ ಅರಿವು ಮೂಡಿಸಲು ಈ ದಿನವನ್ನು ಆಚರಿಸುತ್ತಾ ಬಂದಿದ್ದಾರೆ. 3 ಈಸ್ ದಿ ರೈಟ್ ಆನ್ಸರ್. ಸೆಕ್ಸ್ ರೇಷಿಯೋ ಅಂದರೆ ಲಿಂಗಾನುಪಾತ ಅಂದರೆ ಪುರುಷರ ಮತ್ತು ಮಹಿಳೆಯರ ಜನಸಂಖ್ಯೆಯ ನಡುವಿನ ಅನುಪಾತ. ಸೆಕ್ಸ್ ರೇಷಿಯೋ ಎಂದರೆ 1,000 ಪುರುಷರಿಗೆ ಇರುವ ಮಹಿಳೆಯರ ಸಂಖ್ಯೆಯ ಅನುಪಾತ. ಸೊ 4 is the right answer.
ಸಂಯುಕ್ತ ಸಂಸ್ಥಾನವು ಅಣುಬಾಂಬನ್ನು ಯಾವ ನಗರದ ಮೇಲೆ ಹಾಕಿತು? ಹಿರೋಶಿಮಾ. ಅಮೆರಿಕ ಸಂಯುಕ್ತ ಸಂಸ್ಥಾನವು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜಪಾನ್ ದೇಶದ ಹಿರೋಶಿಮಾ ಮೇಲೆ 1945 ಆಗಸ್ಟ್ 6ರಂದು ಲಿಟ್ಲ್ ಬಾಯ್ ಹಾಗೂ ಆಗಸ್ಟ್ 9ರಂದು ನಾಗಸಾಕಿ ನಗರದ ಮೇಲೆ ಫ್ಯಾಟ್ಮ್ಯಾನ್ ಎಂಬ ಪರಮಾಣು ಬಾಂಬ್ ಹಾಕಿತು. 2 ಈಸ್ ದಿ ರೈಟ್ ಆನ್ಸರ್. ಅಲಿಪ್ತ ರಾಷ್ಟ್ರಗಳ ಮೊದಲ ಸಭೆ ನಡೆದ ಸ್ಥಳ ಹಾಗೂ ವರ್ಷ? ಬೆಲ್ಗ್ರೇಡ್ 1961. ಅಲಿಪ್ತ ರಾಷ್ಟ್ರಗಳ ಮೊದಲ ಸಭೆ ನಡೆದ ಸ್ಥಳ ಬೆಲ್ಗ್ರೇಡ್, ವರ್ಷ 1961. 3 ಈಸ್ ದಿ ರೈಟ್ ಆನ್ಸರ್. ಕೆಳಕಂಡ ಕ್ಷಿಪಣಿಯ ಪರೀಕ್ಷಾ ಉಡಾವಣೆಯ ಮೂಲಕ ಭಾರತವು ಖಂಡಗಳ ನಡುವಿನ ಬ್ಯಾಲಿಸ್ಟಿಕ್ ಕ್ಷಿಪಣಿ ತಂತ್ರಜ್ಞಾನ ಹೊಂದಿರುವ ದೇಶಗಳ ಉನ್ನತ ಬಳಗಕ್ಕೆ ತಾನೂ ಸೇರಿಕೊಂಡಿತು. ಅಗ್ನಿ 5. ಅಗ್ನಿ 5 ಕ್ಷಿಪಣಿಯ ಪರೀಕ್ಷಾ ಉಡಾವಣೆಯ ಮೂಲಕ ಭಾರತವು ಖಂಡಗಳ ನಡುವಿನ ಬ್ಯಾಲಿಸ್ಟಿಕ್ ಕ್ಷಿಪಣಿ ತಂತ್ರಜ್ಞಾನ ಹೊಂದಿರುವ ದೇಶಗಳ ಉನ್ನತ ಬಳಗಕ್ಕೆ ಸೇರಿಕೊಂಡಿತು. 3 ಈಸ್ ದಿ ರೈಟ್ ಆನ್ಸರ್. ಸಕಾಲ ಎನ್ನುವುದು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಇದು ಯಾವುದಕ್ಕೆ ಸಂಬಂಧಿಸಿದೆ? ನಾಗರಿಕರಿಗೆ ಕರ್ನಾಟಕ ಖಾತರಿ ಸೇವೆಗಳ ಅಧಿನಿಯಮ 2011. ಸೊ ಸಕಾಲ ಇದಕ್ಕೆ ಸಂಬಂಧಿಸಿದೆ. 1 ಈಸ್ ದಿ ರೈಟ್ ಆನ್ಸರ್. ಜಾಗೋ ಗ್ರಾಹಕ ಜಾಗೋ ಎಂಬುದು ಈ ಕೆಳಗಿನದನ್ನು ಕುರಿತಾದ ಒಂದು ಆರಂಭಿಕ ಹೆಜ್ಜೆ. ಗ್ರಾಹಕ ಶಿಕ್ಷಣ ಮತ್ತು ಜಾಗೃತಿ. ಜಾಗೋ ಗ್ರಾಹಕ ಜಾಗೋ ಎಂಬುದು ಗ್ರಾಹಕರಿಗೆ ಶಿಕ್ಷಣ ಮತ್ತು ಜಾಗೃತಿ ಮೂಡಿಸಲು ಆಯೋಜಿಸಲಾದ ಒಂದು ಆರಂಭಿಕ ಹೆಜ್ಜೆಯಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಲೋಕ್ ಅದಾಲತ್ ಎಂಬುದು ಕಾನೂನು ನ್ಯಾಯಾಲಯದಲ್ಲಿ ಬಾಕಿ ಉಳಿದಿರುವ ವಿವಾದಗಳು ಅಥವಾ ಮೊಕದ್ದಮೆಗಳನ್ನು ಇತ್ಯರ್ಥಪಡಿಸುವ ಅಥವಾ ಸೌಹಾರ್ದಯುತವಾಗಿ ಸಂಧಾನ ಮಾಡಿಸುವ ವೇದಿಕೆಯಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. PSLV ಇದರ ವಿಸ್ತೃತ ರೂಪ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಎಂಬುದು ಧ್ರುವೀಯ ಸೌರಮೇಳೆಯ ಕಕ್ಷೆಗೆ ಉಪಗ್ರಹಗಳನ್ನು ತಲುಪಿಸುವುದು. ಇದನ್ನು IRS ವರ್ಗದ ಉಪಗ್ರಹ ಚಂದ್ರಯಾನ 1 ಮಂಗಳಯಾನಗಳನ್ನು ಈ ವಾಹನ ಬಳಕೆ ಮಾಡಿ ಉಡಾಯಿಸಲಾಯಿತು. 2 ಈಸ್ ದಿ ರೈಟ್ ಆನ್ಸರ್. ಅಕೌಸ್ಟಿಕ್ಸ್ ಈ ಪದವು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಶಬ್ದ. ಅಕೌಸ್ಟಿಕ್ಸ್ ಎನ್ನುವುದು ಧ್ವನಿಯ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂಥದ್ದು. 3 ಈಸ್ ದಿ ರೈಟ್ ಆನ್ಸರ್. ಯಾರಿಂದ ಸಾರೆ ಜಹಾಂ ಸೆ ಅಚ್ಛಾ ಎನ್ನುವ ದೇಶಭಕ್ತಿ ಗೀತೆಯು ಬರೆಯಲ್ಪಟ್ಟಿದೆ? ಮೊಹಮ್ಮದ್ ಇಕ್ಬಾಲ್. ಸಾರೆ ಜಹಾಂ ಸೆ ಅಚ್ಛಾ ಎಂಬ ದೇಶಾಭಿಮಾನ ಗೀತೆಯನ್ನು ಉರ್ದು ಕವಿ ಮೊಹಮ್ಮದ್ ಇಕ್ಬಾಲ್ ರವರು ರಚಿಸಿದರು. ಇದನ್ನು ಆಗಸ್ಟ್ 16, 1904ರಂದು ಇತ್ತೆಹಾದ್ ಎಂಬ ಪತ್ರಿಕೆಯಲ್ಲಿ ಪ್ರಕಟಿಸಿದರು. 3 ಈಸ್ ದಿ ರೈಟ್ ಆನ್ಸರ್. ಫತೇಪುರ್ ಸಿಕ್ರಿ ನಗರದ ನಿರ್ಮಾತೃ ಅಕ್ಬರ್. ಅಕ್ಬರ್ನು 1542ರಲ್ಲಿ ಹುಮಾಯೂನ್ನ ಮಗನಾಗಿ ಜನಿಸಿದನು. ಗುಜರಾತ್ನ ರಾಜ ಮುಜಾಫರ್ನನ್ನು ಸೋಲಿಸಿದ ನೆನಪಿಗಾಗಿ ಅಕ್ಬರ್ ಫತೇಪುರ್ ಸಿಕ್ರಿ ಎಂಬ ಹೊಸ ರಾಜಧಾನಿ ನಿರ್ಮಿಸಿದನು. 1 ಈಸ್ ದಿ ರೈಟ್ ಆನ್ಸರ್. ಸ್ಮೃತಿ ನಾಶ ಸ್ಮರಣೆಯ ನಾಶವನ್ನು ಸೂಚಿಸಲು ಬಳಸುವ ವೈದ್ಯಕೀಯ ಪದ ಅಮ್ನೀಶಿಯಾ. ಸ್ಮರಣಶಕ್ತಿ ನಾಶವಾಗುವುದನ್ನು ಅಮ್ನೀಶಿಯಾ ಎನ್ನುತ್ತೇವೆ. ಮೆದುಳು ಜ್ಞಾನಾತ್ಮಕ ಚಟುವಟಿಕೆಗೆ ಕಾರಣವಾದ ಅಂಗವಾಗಿದೆ. ಮೆದುಳಿನಲ್ಲಿರುವ ಸೆರೆಬ್ರಮ್ ಜ್ಞಾಪಕಶಕ್ತಿಯ ಕೇಂದ್ರ, ಪ್ರಜ್ಞೆ ಹಾಗೂ ಮಾನಸಿಕ ಚಟುವಟಿಕೆಗಳ ಕೇಂದ್ರವಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಯಾವ ದಿನದಂದು ವಿಶ್ವ ಏಡ್ಸ್ ದಿನವನ್ನು ಆಚರಿಸಲಾಗುವುದು? 1ನೇ ಡಿಸೆಂಬರ್. ವಿಶ್ವ ಏಡ್ಸ್ ದಿನವನ್ನು ಡಿಸೆಂಬರ್ 1ರಂದು ಆಚರಿಸಲಾಗುತ್ತದೆ. ಇದನ್ನು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ವಿಶ್ವ ಆರೋಗ್ಯ ಸಂಸ್ಥೆಯು 1988ರಿಂದ ಪ್ರತಿ ವರ್ಷ ಆಚರಿಸುತ್ತಿದೆ. 3 ಈಸ್ ದಿ ರೈಟ್ ಆನ್ಸರ್. ಇವರಲ್ಲಿ ಯಾರನ್ನು ಏಷಿಯಾದ ಬೆಳಕು ಲೈಟ್ ಆಫ್ ಏಷಿಯಾ ಎಂದು ಕರೆಯುತ್ತಾರೆ? ಗೌತಮ ಬುದ್ಧ. ಗೌತಮ ಬುದ್ಧನಿಗೆ ಏಷಿಯಾದ ಬೆಳಕು ಎನ್ನುವರು. ಗೌತಮ ಬುದ್ಧನ ಬೌದ್ಧ ಧರ್ಮದ ಸ್ಥಾಪಕ ಎಡ್ವಿನ್ ಅರ್ನಾಲ್ಡ್ ರವರು ಬುದ್ಧನಿಗೆ ಏಷ್ಯಾದ ಜ್ಞಾನದೀಪ ಎಂದು ಕರೆದಿದ್ದಾನೆ. 4 ಈಸ್ ದಿ ರೈಟ್ ಆನ್ಸರ್.
ಎನ್ಸಿಇಆರ್ಟಿ ಇದರ ವಿಸ್ತೃತ ರೂಪ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್. ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಪರಿಷತ್ ಸಂಸ್ಥೆ, ದಟ್ ಈಸ್ ಎನ್ಸಿಇಆರ್ಟಿ, ಇದನ್ನು 1961ರಲ್ಲಿ ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಶಿಕ್ಷಣದಲ್ಲಿ ಸಂಶೋಧನೆ ಹಾಗೂ ಶಿಕ್ಷಕರಿಗೆ ತರಬೇತಿ ನೀಡುವ ರಾಷ್ಟ್ರಮಟ್ಟದ ಸಂಸ್ಥೆಯಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಇವರಲ್ಲಿ ಯಾರ ಕಾಲಘಟ್ಟಕ್ಕೆ ಮಯೂರ ಸಿಂಹಾಸನ ಸೇರಿದೆ? ಶಹಜಹಾನ್. ಮಯೂರ ಸಿಂಹಾಸನವು ಶಹಜಹಾನ್ನ ಕೊಡುಗೆಯಾಗಿತ್ತು. ಇವನು ಲಾಹೋರ್ನಲ್ಲಿ ಶಾಲಿಮಾರ್ ತೋಟ, ದೆಹಲಿಯಲ್ಲಿ ಜಾಮಿಯಾ ಮಸೀದಿ, ಆಗ್ರಾದಲ್ಲಿ ತಾಜ್ ಮಹಲ್ ಕಟ್ಟಿಸಿದ ಪ್ರಸಿದ್ಧ ಮೊಘಲರ ದೊರೆ. 2 ಈಸ್ ದಿ ರೈಟ್ ಆನ್ಸರ್. ಸಂಸ್ಕೃತ ಕೃತಿ ಲೀಲಾವತಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಗಣಿತಶಾಸ್ತ್ರ. ಸಂಸ್ಕೃತ ಕೃತಿ ಲೀಲಾವತಿ ಗಣಿತಶಾಸ್ತ್ರಕ್ಕೆ ಸಂಬಂಧಿಸಿದೆ. 2 ಈಸ್ ದಿ ರೈಟ್ ಆನ್ಸರ್. ಇವರಲ್ಲಿ ಯಾರು ನಮಗೆ ಯೋಗ ಸೂತ್ರಗಳನ್ನ ನೀಡಿದವರು? ಪತಂಜಲಿ. ಪತಂಜಲಿಯು 196 ಯೋಗ ಸೂತ್ರಗಳನ್ನು ನೀಡಿದ್ದು, ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು 2015ರಿಂದ ಆಚರಿಸಲಾಗುತ್ತಿದೆ. 3 ಈಸ್ ದಿ ರೈಟ್ ಆನ್ಸರ್. ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ರೈಲು ಯಾವ ವಿಷಯಕ್ಕೆ ಸಂಬಂಧಿಸಿದೆ? HIV ಏಡ್ಸ್. ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ HIV ಅಥವಾ ಏಡ್ಸ್ ಜಾಗೃತಿ ಅಭಿಯಾನದ ರೈಲು. 1992ರಿಂದ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಸಮಗ್ರ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. 3 ಈಸ್ ದಿ ರೈಟ್ ಆನ್ಸರ್. ಗೋಲ್ಡನ್ ಚಾರಿಯೇಟ್ ಎನ್ನುವುದು ಒಂದು ಐಷಾರಾಮಿ ರೈಲು. ಗೋಲ್ಡನ್ ಚಾರಿಯೇಟ್ ಒಂದು ರೈಲಾಗಿದ್ದು ಮಾರ್ಚ್ 10, 2008ರಂದು ತನ್ನ ಸೇವೆ ಪ್ರಾರಂಭಿಸಿದೆ. ಈ ರೈಲಿನ ಐಷಾರಾಮಿ ಪ್ರವಾಸೋದ್ಯಮವು ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಗೋವಾ ರಾಜ್ಯಗಳಲ್ಲಿ ಪ್ರಮುಖ ಪ್ರವಾಸಿ ತಾಣಗಳನ್ನು ಸಂಪರ್ಕಿಸುತ್ತದೆ. ಮ್ಯಾಪಲ್ ಗ್ರೂಪ್ನವರು ರೈಲಿನಲ್ಲಿ ಆತಿಥ್ಯ ಸೇವೆಗಳನ್ನು ನಿರ್ವಹಿಸುತ್ತಾರೆ. 1 ಈಸ್ ದಿ ರೈಟ್ ಆನ್ಸರ್. ಒಂದು ಹಾಕಿ ತಂಡದಲ್ಲಿ ಗೋಲ್ ಕೀಪರ್ ಹೊರತುಪಡಿಸಿ ಎಷ್ಟು ಜನ ಆಟಗಾರರಿರುತ್ತಾರೆ ಹಾಗೂ ಒಂದು ಹಾಕಿ ಪಂದ್ಯದ ಅವಧಿ ಎಷ್ಟು? 10, 90 ನಿಮಿಷ. ಅಂದರೆ ಒಂದು ಹಾಕಿ ತಂಡದಲ್ಲಿ ಗೋಲ್ ಕೀಪರ್ನ ಹೊರತುಪಡಿಸಿ 10 ಜನ ಆಟಗಾರರಿರುತ್ತಾರೆ. ಒಂದು ಹಾಕಿ ಪಂದ್ಯದ ಅವಧಿ 90 ನಿಮಿಷಗಳು. 4 ಈಸ್ ದಿ ರೈಟ್ ಆನ್ಸರ್. ಪ್ರಥಮ ಒಲಿಂಪಿಕ್ ಕ್ರೀಡೆಗಳು ನಡೆದ ವರ್ಷ ಮತ್ತು ದೇಶ? 1896 ಗ್ರೀಸ್. ಪ್ರಥಮ ಒಲಿಂಪಿಕ್ ಕ್ರೀಡೆಗಳು ಗ್ರೀಸ್ ದೇಶದ ಅಥೆನ್ಸ್ನಲ್ಲಿ 1896ರಲ್ಲಿ ನಡೆದವು. 1 ಈಸ್ ದಿ ರೈಟ್ ಆನ್ಸರ್. ಒಂದು ಗಾಜಿನ ಲೋಟದಲ್ಲಿ ಇರುವ ನೀರಿನ ಮೇಲೆ ತೇಲುತ್ತಿರುವ ಮಂಜುಗಡ್ಡೆಯ ತುಂಡು ಕರಗಿದಾಗ ಗಾಜಿನಲ್ಲಿರುವ ನೀರಿನ ಮಟ್ಟವು ಏರುತ್ತದೆ. ಸೊ ಮಂಜುಗಡ್ಡೆಯ ತುಂಡು ಕರಗಿದಾಗ ಗಾಜಿನಲ್ಲಿರುವಂತಹ ನೀರಿನ ಮಟ್ಟ ಏರುತ್ತೆ. 1 ಈಸ್ ದಿ ರೈಟ್ ಆನ್ಸರ್. ರಾತ್ರಿಯ ವೇಳೆಯಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಗ್ರಹ ಯಾವುದು? ಶುಕ್ರ. ಶುಕ್ರ ಗ್ರಹವು 6ನೇ ದೊಡ್ಡ ಗ್ರಹ ಹಾಗೂ ಸೂರ್ಯನಿಂದ 2ನೇ ಸ್ಥಾನದಲ್ಲಿರುವ ಗ್ರಹ. ಇದು ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಗ್ರಹ. ಇಲ್ಲಿ ಸಲ್ಫ್ಯೂರಿಕ್ ಆಮ್ಲದಿಂದ ಕೂಡಿರುವುದರಿಂದ ಹೆಚ್ಚು ಪ್ರಕಾಶಮಾನವಾಗಿ ಕಾಣುತ್ತದೆ. ಇದು ಹಿಮ್ಮುಖ ಭ್ರಮಣೆಯನ್ನ ಹೊಂದಿದೆ. 3 ಈಸ್ ದಿ ರೈಟ್ ಆನ್ಸರ್. ಅದರ ಜೊತೆಗೆ ಇನ್ನೊಂದು ವಿಶೇಷ, ಶುಕ್ರ ಗ್ರಹಕ್ಕೆ ಯಾವುದೇ ಉಪಗ್ರಹಗಳು ಇಲ್ಲ. ಇಲ್ಲಿಗೆ 35 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.